ನಿಸರ್ಗ ಕ್ರಿಯೇಷನ್ಸ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಕನ್ನಡ ಕಲಿಕೆ ಕ್ಲಾಸಲ್ಲಿ ತಾ ವರ್ಗ ಅಂದರೆ ವ್ಯಂಜನ ತಾ ವರ್ಗದ ಗುಣಿತಾಕ್ಷರಗಳನ್ನು ನೋಡೋಣ. ಲಾಸ್ಟ್ ಕ್ಲಾಸಲ್ಲಿ ಟಾ ವರ್ಗ ನೋಡಿದ್ವಿ. ಈಗ ತಾ ವರ್ಗದ ಗುಣಿತಾಕ್ಷರಗಳು ಯಾವ್ಯಾವುದು ಅಂತ ನೋಡೋಣ. ಗುಣಿತಾಕ್ಷರಗಳು ಅದರಲ್ಲಿ ಸ್ವರ ಆ, ಅದಕ್ಕೆ ನಮಗೆ ಗೊತ್ತಿರೋ ಹಾಗೆ ತಲಕಟ್ಟು. ಅದಕ್ಕೆ ತಾ ವರ್ಗಕ್ಕೆ ತಾ ತಲಕಟ್ಟು ತಾ. ನೆಕ್ಸ್ಟ್ ಥಾ, ಇದು ಥಾ ತಲಕಟ್ಟು ಥಾ. ನೆಕ್ಸ್ಟ್ ದ ತಲಕಟ್ಟು ದ. ಅನಂತರ ಧ ತಲಕಟ್ಟು ಧ. ನಾಗೆ ತಲಕಟ್ಟು ನ ಅಂತ ಆಗುತ್ತೆ. ನೆಕ್ಸ್ಟ್ ಆಗೆ ಹೀಗೆ ದೀರ್ಘ ಕೊಡ್ತೀವಿ, ಇಳಿ ಅಂತ ಹೇಳ್ತೀವಿ. ತಾ ದೀರ್ಘ ತಾ ಅಥವಾ ತಾ ಕಿಳಿ ತಾ. ಥ ಕಿಳಿ ಥ. ಒಳಗಡೆ ಒಂದು ಡಾಟ್ ಕೊಟ್ಟು ಕೆಳಗಡೆ ಕ್ಲಾಸ್ ಕೊಟ್ಟಿವಿ ಅಂದರೆ ದಾನೆ ಥ ಆಗಿಬಿಡುತ್ತೆ. ನೆಕ್ಸ್ಟ್ ಇದು ದಾ ದೀರ್ಘ, ಒಳಗಡೆ ಡಾಟ್ ಬೇಡ ಒಳಗಡೆ, ಇದು ಜಸ್ಟ್ ದಾ. ನೆಕ್ಸ್ಟ್ ಇದು ಒಳಗಡೆ ಇದಕ್ಕೂ ದಾಗ ಬರಲ್ಲ, ಥಾಗ್ ಮಾತ್ರ ಡಾಟ್ ಬರುತ್ತೆ. ಇದನ್ನು ದೀರ್ಘ ಹೀಗೆ ಕೊಡ್ತೀವಿ. ಒಕ್ಲಾಸು ಮರಿಬಾರ್ದು, ಬರೀ ಒಕ್ಲಾಸ್ ಮಾತ್ರ ಇರುತ್ತೆ. ಅನಂತರ ನಾ ದೀರ್ಘ ನಾ ಅಂತ ಆಗುತ್ತೆ. ನೆಕ್ಸ್ಟ್ ಹೀಗೆ ಗುಡಿಸು. ಇದು ತಾ ಹಿಂಗಾಕಿ ಇಲ್ಲೇ ಗುಡಿಸನ್ನ ಹೀಗೆ ಹಾಕ್ತೀವಿ. ತಾ ಗುಡಿಸು ತೀ. ಇದು ದಾನ ಹಿಂಗಾಕಿ ಒಳಗಡೆ ಒಂದು ಡಾಟ್ ಇಟ್ಟು ಕೆಳಗಡೆ ಇದು ಕೊಡಬೇಕು. ಕೊಟ್ಟರೆ ಥಿ ಆಗುತ್ತೆ. ನೆಕ್ಸ್ಟ್ ಇದು ಜಸ್ಟ್ ದಾನ ಗುಡಿಸಾಕಿ ದಿ. ಇದು ದಾ ಹಾಕಿ ಅದೇ ದೀನೇ ಬರೆದು ಕೆಳಗಡೆ ಕ್ಲಾಸ್ ಕೊಟ್ಟಿವಿ ಅಂದರೆ ಅದು ಧಿ ಆಗುತ್ತೆ. ನಾ ಗುಡಿಸು ನಿ. ಅನಂತರ ಈ ಸ್ವರ. ಈ ಸ್ವರಕ್ಕೆ ಗುಣಿತಾಕ್ಷರ ಗುಡಿಸೊಂದು ದೀರ್ಘ. ತಾಗೆ ಗುಡಿಸು ಪಕ್ಕದಲ್ಲಿ ದೀರ್ಘ, ತಾ ಗುಡಿಸು ದೀರ್ಘ ತೀ. ನೆಕ್ಸ್ಟ್ ಥಾಗೆ ಗುಡಿಸು ದೀರ್ಘ ಥೀ. ದಾ ಗುಡಿಸು ದೀರ್ಘ ದಿ. ಧಾ ಗುಡಿಸು ದೀರ್ಘ ಧೀ. ನಾ ಗುಡಿಸು ದೀರ್ಘ ನೀ ಅಂತ ಆಗುತ್ತೆ. ಅನಂತರ ಉ ಸೌಂಡು ಕೊಂಬು. ಸೊ ತಾ ಕೊಂಬು ತೂ. ನೆಕ್ಸ್ಟ್ ಇದು ಥಾ. ಥಾಗೆ ಡಾಟ್ ಇಟ್ಟು ಕ್ಲಾಸ್ ಕೊಟ್ಟು ಪಕ್ಕದಲ್ಲಿ ಕೊಂಬು ಕೊಡಿ ಥೂ ಅಂತ ಆಗುತ್ತೆ. ಇದು ದಾ ಕೊಟ್ಟು ಪಕ್ಕದಲ್ಲಿ ಕೊಂಬು ದೂ. ನೆಕ್ಸ್ಟ್ ಇದು ದಾ ಕ್ಲಾಸ್ ಕೊಟ್ಟು ಕೊಂಬು ಧೂ. ನಾ ಕೊಟ್ಟು ಕೆಳಗಡೆ ಇಲ್ಲಿ ಹಿಂಗೆ ಕೊಟ್ಟಿವಿ ಅಂದರೆ ನು. ನೆಕ್ಸ್ಟ್ ಹೂಗೆ ಕೊಂಬು ಕಿಳಿ ತಾ ಬರೆದು ಕೊಂಬು ಕಿಳಿ ತೂ. ಥಾ ಬರೆದು ಕೊಂಬು ಕಿಳಿ ಥೂ. ದಾ ಬರೆದು ಕೊಂಬು ಕಿಳಿ ದೂ. ಧಾ ಬರೆದು ಕೊಂಬು ಕಿಳಿ ಧೂ. ನಾ ಬರೆದು ಕೊಂಬು ಕಿಳಿ ನೂ ಅಂತ ಆಗುತ್ತೆ. ನೆಕ್ಸ್ಟ್ ರು. ರುಗೆ ಒಟ್ರು ಸುಳಿ. ಸೊ ತಾಗೆ ಒಟ್ರು ಸುಳಿ ತ್ರೂ. ಥಾಗೆ ಒಟ್ರು ಸುಳಿ ಥ್ರೂ. ದಾಗೆ ಒಟ್ರು ಸುಳಿ ದ್ರೂ. ಧಾಗೆ ಒಟ್ರು ಸುಳಿ ದ್ರೂ. ನಾಗೆ ಒಟ್ರು ಸುಳಿ ನೃ ಅಂತ ಹೇಳ್ತೀವಿ. ನೆಕ್ಸ್ಟ್ ರು ಆದಮೇಲೆ ಎಗೆ ಇದು ಏತ್ವ. ತಾಗೆ ಏತ್ವ ತೇ.
ಥಾಗೆ ಏತ್ವ ಥೇ, ದಾಗೆ ಏತ್ವ ದೇ, ಧಾಗೆ ಏತ್ವ ಧೇ. ನಾಗೂ ಅದೇ ಥರ ನಾಗೆ ಏತ್ವ ನೇ. ನೆಕ್ಸ್ಟ್ ಏ ಸೌಂಡು, ಅದಕ್ಕೆ ಏತ್ವ ಮತ್ತು ದೀರ್ಘ ಬರುತ್ತೆ. ಇದು ತಾ ಏತ್ವ ದೀರ್ಘ ತೇ, ಥ ಏತ್ವ ದೀರ್ಘ ಥೇ, ದ ಏತ್ವ ದೀರ್ಘ ದೇ, ಧ ಏತ್ವ ದೀರ್ಘ ಧೇ, ನ ಏತ್ವ ದೀರ್ಘ ನೇ. ಇದು ತೆ ಥೆ ಡೆ ಧೆ ನೆ. ಹೇಗೆ ಅಲ್ಪ ಪ್ರಾಣದಲ್ಲಿ ಅಂದರೆ ಉಚ್ಚಾರ ಕಮ್ಮಿ ಇರುತ್ತೆ. ಇದರಲ್ಲಿ ಏನು ಅಂದರೆ ಸ್ವಲ್ಪ ದೀರ್ಘವಾಗಿ ಇರುತ್ತೆ. ಏತ್ವನ್ ದೀರ್ಘ ಅಂತ ಇರುತ್ತಲ್ಲ ಅದಕ್ಕೆ. ಅಂದರೆ ತಾಕೇತುನ್ ದೀರ್ಘ ತೇ, ಥಾಕೇತುನ್ ದೀರ್ಘ ಥೇ, ದಾಕೇತುನ್ ದೀರ್ಘ ದೇ, ಧಾಕೇತುನ್ ದೀರ್ಘ ಧೇ, ನಾಕೇತುನ್ ದೀರ್ಘ ನೇ ಅಂತ ಆಗುತ್ತೆ. ಸೊ ಈಗ ರು ಎ ಆಯಿತು. ನೆಕ್ಸ್ಟ್ ಐಗೆ ಏತ್ವ ಕೊಟ್ಟು ಕೆಳಗಡೆ ಈ ಥರ ಕೊಡ್ತೀವಿ, ಐತ್ವ ಕೊಡ್ತೀವಿ. ಸೊ ತಾಗೆ ಏತ್ವ ಇಲ್ಲಿ ಕೆಳಗಡೆ ಕೊಟ್ಟರೆ ಐ ಆಗುತ್ತೆ. ತೈ. ಥಾ ಏತ್ವ ಕೆಳಗಡೆ ಹೀಗೆ ಥೈ, ದ ಏತ್ವ ಕೆಳಗಡೆ ಹೀಗೆ ಕೊಟ್ಟರೆ ದೈ, ಧ ಏತ್ವ ಹೀಗೆ ಕೊಟ್ವಿ ಅಂದರೆ ಧೈ. ಕ್ಲಾಸ್ ಬರೀಬಾರ್ದು. ನೆಕ್ಸ್ಟ್ ನಾ ಏತ್ವ ಹೀಗೆ ಕೆಳಗಡೆ ಐತ್ವ ಕೊಟ್ಟರೆ ನೈ ಅಂತ ಆಗುತ್ತೆ. ನಂತರ ಐ ಆದಮೇಲೆ ಓಗೆ ಏತ್ವ ಕೊಂಬು ಕಿಲಿ. ಸೊ ತಾ ಏತ್ವ ಕೊಂಬು ಕಿಲಿ ತೋ, ಥ ಏತ್ವ ಕೊಂಬು ಕಿಲಿ ಥೋ, ದ ಏತ್ವ ಕೊಂಬು ಕಿಲಿ ದೋ, ಧ ಏತ್ವ ಕೊಂಬು ಕಿಲಿ ಧೋ, ನಾ ಏತ್ವ ಕೊಂಬು ಕಿಲಿ ನೋ. ನೆಕ್ಸ್ಟ್ ಓಗೆ ಏತ್ವ ಕೊಂಬು ಕಿಲಿ ದೀರ್ಘ ತ ಏತ್ವ ಕೊಂಬು ಕಿಲಿ ದೀರ್ಘ ತೋ, ಇದು ತೋ, ಥೋ, ದೋ, ಧೋ, ನೋ. ಇದು ತೋ, ಥೋ ದೀರ್ಘ ಬರುತ್ತೆ, ದೋ ದೀರ್ಘ, ಧೋ. ಇದು ದೋ, ಇದು ಧೋ. ನಂತರ ನಾ ಏತ್ವ ಕೊಂಬು ಕಿಲಿ ಕೊಟ್ಟು ದೀರ್ಘ ಕೊಟ್ಟರೆ ನೋ ಅಂತ ಆಗುತ್ತೆ. ಸೊ ಓ ಆದಮೇಲೆ ಅವು ಹೀಗಾಗ್ತೀವಿ. ಔತ್ವ ತಾಗೆ ಔತ್ವ ತವು, ಥಾಗೆ ಔತ್ವ ಥವು, ದಾಗೆ ಔತ್ವ ದವು, ಧಾಗೆ ಔತ್ವ ಧವು, ನಾಗೆ ಔತ್ವ ನೌ ಅಂತ ಆಗುತ್ತೆ. ನೆಕ್ಸ್ಟ್ ಅಮ್ಮಿಗೆ 1 0 ತಾಗೆ 1 0 ತಮ್, ಥಾಗೆ 1 0 ಥಮ್, ದಾಗೆ 1 0 ದಮ್, ಧಾಗೆ 1 0 ಧಮ್, ನಾಗೆ 1 0 ನಮ್ ಅಂತ ಆಗುತ್ತೆ. ನೆಕ್ಸ್ಟ್ ಆಹಾಗೆ 2 ಡಾಟ್ ಚಿಕ್ಕದು ಒಂದ್ರ ಕೆಳಗಡೆ ಒಂದು, ಅದಕ್ಕೆ ಥ, ಇದು ಥಹ, ಥ, ಇದು ದ ಆಗುತ್ತೆ, ದಹ ಅಂತ. ಇದು ದಹ.
ಆಮೇಲೆ ಇದು ನಹ ಅಂತ ಆಗುತ್ತೆ. ಇದಿಷ್ಟು ತಾ ವರ್ಗದ ಗುಣಿತಾಕ್ಷರಗಳು ಆಗುತ್ತೆ. ಇದನ್ನು ಒಂದ್ಸರಿ ಚೆನ್ನಾಗಿ ಓದಿ ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸಲ್ಲಿ ಪಾ ವರ್ಗದ್ದು ನೋಡೋಣ.